ಹಾಯ್ ಸ್ನೇಹಿತರೆ, ಎಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರಣ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ನೀವು ಯಾರಿಗಾದರೂ ರಿಕ್ವೆಸ್ಟ್ ಕಳಿಸಿದರೆ ಅದನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಕೆಲವು ಬಾರಿ ನಾವು ಹಲವಾರು ಸಾರಿ ರಿಕ್ವೆಸ್ಟನ್ನು ಕಳಿಸಿರ್ತೀವಿ ಮತ್ತು ಆ ಹೆಸರುಗಳನ್ನು ಮರೆತು ಬಿಡ್ತೀವಿ. ಅದಾದಮೇಲೆ ಅದನ್ನು ನಾವು ಯಾರ್ಯಾರಿಗೆ ರಿಕ್ವೆಸ್ಟ್ ಕಳಿಸಿದ್ವೋ ಅವ್ರು ಎಕ್ಸೆಪ್ಟ್ ಮಾಡಿದಾರೋ ಇಲ್ವೋ ಅನ್ನೋದು ಕೂಡ ನಮ್ಗೆ ಗೊತ್ತಿರಲ್ಲ. ಈ ಒಂದು ಡೇಟಾವನ್ನು ಯಾವ ರೀತಿ ನಾವು ಚೆಕ್ ಮಾಡೋದು ಅಂತ ಅಥವಾ ಡೌನ್ಲೋಡ್ ಮಾಡೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ನೀವಿಲ್ಲಿ ಕೆಳಗಡೆ ಕಾರ್ನರಲ್ಲಿ ನಿಮ್ಮ ಒಂದು ಅಕೌಂಟ್ನ ಲೋಗೋ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ಮೇಲ್ಗಡೆ ರೈಟ್ ಸೈಡ್ನಲ್ಲಿ 3 ಲೈನ್ಸ್ ಕಾಣಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನಿಮಗೆ ಇಲ್ಲಿ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಫಸ್ಟಲ್ಲಿ ಅಕೌಂಟ್ ಸೆಂಟರ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ ನೋಡ್ಬೋದು ಯುವರ್ ಇನ್ಫಾರ್ಮೇಷನ್ ಆ್ಯಂಡ್ ಪರ್ಮಿಷನ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವಿಲ್ಲಿ ಎಕ್ಸ್ಪೋರ್ಟ್ ಯುವರ್ ಇನ್ಫಾರ್ಮೇಷನ್, ನೀವು ಇಲ್ಲಿ ನೋಡ್ಬೋದು ಎಕ್ಸ್ಪೋರ್ಟ್ ಯುವರ್ ಇನ್ಫಾರ್ಮೇಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ನಾನಿಲ್ಲಿ ಎಕ್ಸ್ಪೋರ್ಟ್ ಯುವರ್ ಇನ್ಫಾರ್ಮೇಷನ್ ಕೊಟ್ಟಾಗ ನನಗೆ ಇಲ್ಲಿ ಈ ರೀತಿ ಯಾಕೆ ತೋರಿಸ್ತಾ ಇದೆ ಅಂದರೆ, ನಾನು ಆಲ್ರೆಡಿ ನನ್ನ ಒಂದು ಡೇಟಾಗೋಸ್ಕರ ನಾನು ಒಂದು ರಿಕ್ವೆಸ್ಟನ್ನು ಹಾಕಿದ್ದೆ. ಹಾಗಾಗಿ ಇಲ್ಲಿ ನಿಮಗೆ ನನ್ನ ಒಂದು ರಿಕ್ವೆಸ್ಟ್ಗೆ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಾ ಇದೆ. ನಿಮಗೆ ಈ ಒಂದು ಡೌನ್ಲೋಡ್ ಆಪ್ಷನ್ ಕಾಣಿಸ್ತಾ ಇದೆ. ನೀವು ರಿಕ್ವೆಸ್ಟ್ ಹಾಕಿದ ತಕ್ಷಣ ಡೌನ್ಲೋಡ್ ಬರೋದಿಲ್ಲ ಸ್ನೇಹಿತರೆ. ಕೆಲವು ಸರಿ ಇದು 24 ಅವರ್ಸ್ ಟೈಮ್ ತೊಗೊಳುತ್ತೆ. ಅದನ್ನು ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ನೋಡಿ, ಇಲ್ಲಿ ಕ್ರಿಯೇಟ್ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಟು ಡಿವೈಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ನೀವಿಲ್ಲಿ ನೋಟಿಫೈ ಅಂದರೆ ನಿಮಗೆ ಯಾವ ಒಂದು ಮೇಲ್ ಐ ಡಿಗೆ ಇದು ನಿಮ್ಮ ಒಂದು ಡೇಟಾ ರೆಡಿಯಾಗಿದೆ ಅಂತ ಯಾವ ಒಂದು ಮೇಲ್ ಐ ಡಿಗೆ ಬರಬೇಕು ಅಂತ ಇಲ್ಲಿ ಡೀಟೇಲ್ಸ್ ಹಾಕಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ನೀವೊಂದು ಮೇಲ್ ಐ ಡಿಯನ್ನು ಎಂಟರ್ ಮಾಡಿ. ನೋಡಿ, ಒಂದು ಮೇಲ್ ಐ ಡಿಯನ್ನು ಹಾಕ್ಬಿಟ್ಟು ಸೇವ್ ಕೊಡಿ. ಈಗ ಕೆಳಗಡೆ ಕಸ್ಟಮೈಸ್ ಇನ್ಫಾರ್ಮೇಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಇಲ್ಲಿ ಆಲ್ ಸೆಲೆಕ್ಟ್ ಆಗಿರುತ್ತೆ ಅಂದರೆ ನಿಮ್ಮ ಎಲ್ಲ ಡೇಟಾ ಸೆಲೆಕ್ಟ್ ಆಗಿರುತ್ತೆ. ಕ್ಲಿಯರ್ ಆಲ್ ಅಂತ ಕೊಡಿ. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ, ಎಲ್ಲವನ್ನು ಕ್ಲಿಯರ್ ಮಾಡಿ. ಯಾಕೆಂದರೆ ನಮಗೆ ಯಾವ್ದು ಬೇಕೋ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಬೇಕು. ನೋಡಿ, ಇಲ್ಲಿ ಬರೀ ಫಾಲೋವರ್ಸ್ ಆ್ಯಂಡ್ ಫಾಲೋವಿಂಗ್ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಎಲ್ಲವನ್ನು ಅನ್ಸೆಲೆಕ್ಟ್ ಮಾಡಿ. ಅನ್ಸೆಲೆಕ್ಟ್ ಮಾಡಿಬಿಟ್ಟು ಸೇವ್ ಅಂತ ಇದೆಯಲ್ಲ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವಿಲ್ಲಿ ಡೇಟಾ ಅಂದರೆ ನೀವು ಒಂದು ರೇಂಜ್ ಕೂಡ ಸೆಲೆಕ್ಟ್ ಮಾಡ್ಬೋದು. ನಾನಿಲ್ಲಿ ಲಾಸ್ಟ್ ಇಯರ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಸೇವ್ ಮಾಡ್ತಾ ಇದ್ದೀನಿ. ಜಸ್ಟ್ ಇದು ಕೆಳಗಡೆ ಏನು ಚೇಂಜಸ್ ಮಾಡಬೇಡಿ, ಮೀಡಿಯಮ್ ಕ್ವಾಲಿಟಿ ಅಂತಲೇ ಇರಲಿ. ಸ್ಟಾರ್ಟ್ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಫೈನಲ್ ಆಗಿ ಇಲ್ಲಿ ನಿಮ್ಮ ಒಂದು ಪಾಸ್ವರ್ಡನ್ನು ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಅಕೌಂಟ್ನ ಪಾಸ್ವರ್ಡ್. ನೀವೇನಾದರೂ ನಿಮ್ಮ ಅಕೌಂಟ್ನ ಪಾಸ್ವರ್ಡ್ ಮರ್ತೋಗಿದ್ರು ಕೂಡ ನಾನು ನಿಮ್ಮ ಒಂದು ಪಾಸ್ವರ್ಡನ್ನು ಯಾವ ರೀತಿ ರಿಕವರಿ ಮಾಡ್ಕೊಳ್ಳೋದಂತ ವಿಡಿಯೋ ಮಾಡಿದ್ದೀನಿ, ಎಂಡಲ್ಲೇ ಹಾಕ್ತೀನಿ ಸ್ನೇಹಿತರೆ. ಅದನ್ನು ನೋಡಿಬಿಟ್ಟು ಕೂಡ ನೀವು ಪ್ರೊಸೀಜರ್ನ ಕಂಟಿನ್ಯೂ ಮಾಡ್ಬೋದು. ಇಲ್ಲ ಐ ಬಟನ್ನಲ್ಲಿ ಕೂಡ ನಾನು ವಿಡಿಯೋ ಲಿಂಕನ್ನು ಹಾಕಿರ್ತೀನಿ, ಅದನ್ನು ನೋಡಿಬಿಟ್ಟು ನೀವು ಕಂಟಿನ್ಯೂ ಮಾಡ್ಬೋದು. ಏನಿಲ್ಲ ಸ್ನೇಹಿತರೆ, ಪಾಸ್ವರ್ಡ್ ಅಂತ ಇದೆಯಲ್ಲ, ಈ ಪಾಸ್ವರ್ಡ್ನಲ್ಲಿ ಪಾಸ್ವರ್ಡನ್ನು ಎಂಟರ್ ಮಾಡಿಬಿಟ್ಟು ಕೆಳಗಡೆ ಕಂಟಿನ್ಯೂ ಅಂತ ಇದೆಯಲ್ಲ, ಕಂಟಿನ್ಯೂ ಕೊಟ್ಟರೆ ನೀವು ನಿಮ್ಮ ಒಂದು ಡೇಟಾ ರಿಕ್ವೆಸ್ಟ್ ಹೋಗಿಬಿಡುತ್ತೆ.
ರಿಕ್ವೆಸ್ಟ್ ಎಲ್ಲ ಆದ ನಂತರ ನಿಮಗೆ ಈ ರೀತಿ ಡೌನ್ಲೋಡ್ ಆಪ್ಷನ್ ಬರುತ್ತೆ ಸ್ನೇಹಿತರೆ. ಇದರಿಂದ ನೀವು ನಿಮ್ಮ ಒಂದು ಡೇಟಾವನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ